ಅಲ್ರಿ ಈ ನಾಮಿನೇಷನ್ ಟಾಸ್ಕ್ ಅಂದ್ರೆ ಏನ್ ತಿಳ್ಕೊಂಡಾರ ಮನ್ಯಾಗಿನವ್ರೆಲ್ಲ ಪರ್ಸನಲ್ ಅದು ಇದು ಏನಿದು ನಾಮಿನೇಷನ್ ಅಂದ್ರೆ ಏನು ಇವ್ರಿಗೆ ಅರ್ಥ ಆಗತೈತಿಲ್ಲ ಅದ. ಹಾಯ್ ಹಲೋ ನಮಸ್ಕಾರ ರೀ ನಮ್ಮೆಲ್ಲ ಜವಾರಿ ಮಂದಿಗತ್ತ ಹೇಳ್ತಾ ಇವತ್ತಿನ ವಿಡಿಯೋದಾಗ ಏನು ನೋಡ್ಕೊಂಡ್ ಬರ್ತೀವಿ ಅಂದ್ರೆ ಎಪಿಸೋಡ್ 66 66ನೇ ಎಪಿಸೋಡ್ನಾಗ ಇವತ್ತಿನ 66ನೇ ಎಪಿಸೋಡ್ನಾಗ ಏನೇನಾಯ್ತು ಏನೇನಿಲ್ಲ ಒಂದಿಟ್ಟು ಹೈಲೈಟ್ಸ್ ನೋಡ್ಕೊಂಡ್ ಬರ್ನು ಬರ್ರಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ನೋಡ್ರಿ. ಸೊ 65ನೇ ಎಪಿಸೋಡ್ನಾಗ ಅರ್ಧಕ್ಕನಿತ್ತಂತ ನಾಮಿನೇಷನ್ ಟಾಸ್ಕ್ ಕಂಟಿನ್ಯೂ ಆಕೋತ ಹೋಗೈತಿ. ಇಲ್ಲಿ ಸ್ಪಂದನ ಮಾಳು ಇನ್ನು ಯಾರ್ಯಾರು ಉಳಿದಿರ್ತಾರಲ್ಲ ಅವರೆಲ್ಲ ನಾಮಿನೇಷನ್ ಯಾರ್ಯಾರಿಗೆ ಬೇಕು ಅವ್ರು ನಾಮಿನೇಷನ್ ಮಾಡಿರ್ತಾರ. ಅದರಾಗ ನಾ ಹೇಳ್ಬೇಕಂದ್ರೆ ಗಿಲ್ಲಿ ಮತ್ತು ಯಾರ್ರೀ ಅವ್ರು ರಾಶಿಕಾ ಅವರು ಅವ್ರದ್ದೊಂದು ಸ್ವಲ್ಪ ಕಾಮಿಡಿ ಇತ್ತು, ಫುಲ್ ಫನ್ ಇತ್ತು ಅವ್ರದ್ದು. ಏನಪ್ಪ ಅವ್ನು ಏನು ರೀ ಅದ ಅವ್ರು ಇದು ಮಾಡ್ಬೇಕಲ್ರಿ, ಕಾರಣಗಳು ಕೊಡ್ಬೇಕಲ್ರಿ. ಹೆಂಗೆ ಕಾರಣಗಳು ಕಾಮಿಡಿ ಕಾಮಿಡಿ ಕಾರಣಗಳು ಕೊಟ್ಟರು. ಇದೇನಪ್ಪ ಅರ್ಥನೇ ಮಾಡ್ಕೊಂಡಿಲ್ಲ ಬಿಗ್ ಬಾಸ್ ನಾಮಿನೇಷನ್ ಟಾಸ್ಕನ್ನು ಏನಾದರೂ ಯಾರೋ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಕೊಂತೀನಿ ನಾ. ಯಾರು ವೀಕ್ ಇರ್ತಾರಲ್ಲ ಅವ್ರನ್ನ ಹೊರಗಡೆ ಹಾಕೋದು, ಯಾರು ಸ್ಟ್ರಾಂಗ್ ಇರ್ತಾರಲ್ಲ ಅವ್ರನ್ನೂ ಸೆಲೆಕ್ಟ್ ಮಾಡಿದೆ. ಅದು ಇದು ಏನ್ರಿ ಇದ ಕಿಚ್ಚ ಸರು ವಾರಕ್ಕೊಮ್ಮೆ ಬಂದಾಗ ಶನಿವಾರಕ್ಕೊಮ್ಮೆ ಹೇಳ್ತಿರ್ತಾರೆ, ಏ ನಿಮ್ಮವ್ರ ಯಾರು ವೀಕ್ ಅದಾರ ಅವ್ರನ್ನ ನಾಮಿನೇಟ್ ಮಾಡಿ ಹೊರಗೆ ಇಡ್ರಿ ಪೈಲ, ಆಮೇಲೆ ಸ್ಟ್ರಾಂಗ್ ಇದ್ದವ್ರ ಜೋಡಿ ಫೈಟ್ ಮಾಡಿರಿ ಹಿಂಗೆ ಹೇಳ್ತಾರೆ. ಇವ್ರು ಏನಪ್ಪ ಅವ್ರ ಮನ್ಸಿಗೆ ಬಂದವ್ರಿಗೆ ನಾಮಿನೇಟ್ ಮಾಡೋದು, ಅವ್ರಿಗೆ ಪರ್ಸ್ನಲ್ ಕಾರಣಗಳು ಕೊಡೋದು, ಅದು ಇದು ಯಾಕ್ರಿ ಇದೆಲ್ಲ. ಬಿಗ್ ಬಾಸ್ ಆಟ ಅರ್ಥ ಮಾಡ್ಕೊರಿ, ನಾಮಿನೇಷನ್ ಟಾಸ್ಕ್ ಅರ್ಥ ಮಾಡ್ಕೊಂಡು ಆಡ್ರಿ. ಈಗ ನಾಮಿನೇಷನ್ ಅದೊಂದು ಈ ವಿಷಯ ಆದ್ರೆ ಹಂಗೋ ಹಿಂಗೋ ಮಾಡಿ ನಾಮಿನೇಷನ್ ಟಾಸ್ಕ್ ಮುಕ್ತಾಯ ಆಕೈತಿ. ನಾಮಿನೇಷನ್ ಟಾಸ್ಕ್ ಮುಕ್ತಾಯ ಆಗಿ ನಾಮಿನೇಷನ್ ಈ ವಾರ ಹೊರಗಡೆ ಹೋಗ್ಲಕ್ಕೆ ಯಾರ್ಯಾರು ನಾಮಿನೇಟ್ ಆಗ್ಯಾರ ಅಂತ ತಿಳ್ಕೊಳಕ್ಕೆ ಕ್ಯೂರಿಯಾಸಿಟಿ ನಿಮಗಿತ್ತಂದ್ರೆ ಹೇಳುವಂಥ ಕೆಪಾಸಿಟಿ ನನಗೈತಿ. ಹೇಳ್ತೀನಿ ನೋಡ್ರಿ. ಈ ವಾರ ಸೇವ್ ಆದಂಥವ್ರು ಅಶ್ವಿನಿ ಮತ್ತು ರಘು ಸರ್ ಅವರು ಸೇವ್ ಆಗ್ಯಾರು. ಉಳ್ಕಿದವ್ರೆಲ್ಲರೂ ನಾಮಿನೇಟ್ ಆಗ್ಯಾರ. ಯಾರ್ಯಾರ ಗಿಲ್ಲಿ, ಕಾವ್ಯ, ಸೂರಜ್, ರಾಶಿಕಾ, ಧ್ರುವಂತ, ಮಾಳು, ರಕ್ಷಿತಾ, ಅಭಿ ಒಟ್ಟರು ನಾಮಿನೇಟ್ ಆಗ್ಯಾರ. ಯಾರ್ಯಾರು ಇನ್ನು ಮುಂದೆ ಸೇವ್ ಆಕಾರ, ಯಾರ್ಯಾರು ಸೇವ್ ಆಗ್ಬೇಕಲ್ಲ ನಿಮ್ಮ ಅನಿಸಿಕೆ ಪ್ರಕಾರ ವೋಟ್ ಮಾಡಿರಿ. ಇನ್ನು ನಾಮಿನೇಷನ್ ಟಾಸ್ಕ್ ಮುಗಿತು ಬಿಡ್ರಿ, ಹೋಗ್ಲಿ ಕಡೆ ನಾಮಿನೇಷನ್ ಟಾಸ್ಕ್ ಹಂಗೋ ಹಿಂಗೋ ಮುಗಿಸಿದೆವು. ಇನ್ನು ಬತ್ತಲ್ರಿ ಕ್ಯಾಪ್ಟನ್ಸಿ ಟಾಸ್ಕ್, ಕ್ಯಾಪ್ಟನ್ಸಿ ಟಾಸ್ಕ್ ಇನ್ನು ಸ್ಟಾರ್ಟ್ ಆಯ್ತು ರೀ. ಕ್ಯಾಪ್ಟನ್ಸಿ ಟಾಸ್ಕ್ ಈ ವಾರ ಇನ್ನೊಂದು ಟ್ವಿಸ್ಟ್ ಐತ್ರಿ. ಅಲ್ಲ ಬಿಗ್ ಬಾಸ್ ಈ ವಾರ ಇಬ್ರು ಕ್ಯಾಪ್ಟನ್ ಹಾಕಾರ್ರಿ ಮನೆಗೆ, ಒಬ್ರಲ್ಲ ಇಬ್ರು. ಅದ್ರಾಗ ಈ ವಾರ ಅಂತೂ ಫುಲ್ ಕ್ಯಾಪ್ಟನ್ಸಿ ಟಾಸ್ಕ್ ಎಂಟರ್ಟೈನ್ಮೆಂಟ್ ಇರ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಬ್ಬಿಬ್ರು ಜೋಡಿ ಟಾಸ್ಕ್ ಆಡ್ಸತ್ತಾರೋ ಬಿಗ್ ಬಾಸು. ಜೋಡಿ ಟಾಸ್ಕ್ ಆಡ್ಸೋದಲ್ಲ, ಜೋಡಿ ಕ್ಯಾಪ್ಟನ್ ಈ ವಾರ ಮನೆಗೆ. ಏನ್ರಿ ಇದು. ಹಾಂ, ಯಾರ್ಯಾರು ಜೋಡಿ ಆಗ್ಬೇಕಂತ ಹೇಳಕ್ಕೆ ಬಿಗ್ ಬಾಸ್ ಅವ್ರು ಒಂದು ಚಟುವಟಿಕೆ ಕೊಟ್ಟಿರ್ತಾರೆ. ಅದ್ರಾಗ ಅದು ಒಂದು ಚಲೋ ಆಯ್ತು. ಚಟುವಟಿಕೆ ಒಂದು ಒಬ್ಬೊಬ್ಬರಿಗೆ ಯಾರ್ಯಾರಿಗೆ ಏನೋ ಕನ್ಫ್ಯೂಷನ್ ಇತ್ತು, ಕ್ಲಿಯರ್ ಆಯಿತು. ಅದು ಇದು ರಾಶಿಕಾ ಅವ್ರ ಕಾವ್ಯ ಅವ್ರ ಮೇಲೆ ಏನೇನು ಒಪಿನಿಯನ್ ಇಟ್ಕೊಂಡ್ರು, ಮನೆಯವರು ಗಿಲ್ಲಿ ಕಾವ್ಯ ಮೇಲೆ ಏನೇನೋ ಒಪಿನಿಯನ್ ಇಟ್ಕೊಂಡ್ರು. ಅದೆಲ್ಲ ಅವ್ರವ್ರಿಗೆ ಅರ್ಥ ಆಯ್ತು ಅನ್ಕೊತೀನಿ ಆ ಚಟುವಟಿಕೆ ಒಳಗೆ. ಆ ಚಟುವಟಿಕೆ ಏನಪ್ಪ ಅಂದ್ರೆ ಇದು ಇದ್ದಂಗೆ ನೋಡ್ರಿ, IPL ಆಪ್ಷನ್ ಅಲ್ರಿ. IPL ಆಪ್ಷನ್ ಇದ್ದಂಗೆ ಐತದ. ಅವ್ರವ್ರದ್ದು ಏನಂತೇಳಿ ಅವ್ರವ್ರ ಸಮರ್ಥನೆ ಮಾಡ್ಕೊಳ್ಳೋದು. ಗಂಡ್ಮಕ್ಳು ಒಂದು, ಹೆಣ್ಮಕ್ಳು ಏನೈತಲ್ಲ ಯಾರು ಬೇಕು ಬೇಡ ಅಂತೇಳಿ ಬೋರ್ಡ್ ತೋರಿಸಿ ಹೇಳ್ದಿತ್ತು ಇಷ್ಟ. ಅದರಾಗ ಫಸ್ಟ್ ಬಂದಿದ್ದು ಧ್ರುವಂತ್ ಅವರು. ಧ್ರುವಂತ್ ಅವ್ರ ಮನ್ಯಾಗ ಇಷ್ಟಾಗಿ ಬೇಸರಾಗ್ಯಾರ್ರಿ ಧ್ರುವಂತ್ ಅವರು ಎಲ್ಲರಿಗೆ. ಅದಕ್ಕೆ ಚೈತ್ರಾಕ ಧ್ರುವಂತ್ ಬೇಡ, ರಾಶಿಕಾ ನಿನಗೂ ಧ್ರುವಂತ್ ಬೇಡ, ಕಾವ್ಯ ಅವರೇ, ಅಶ್ವಿನಿ ಏನ್ರಿ ನಮ್ಮ ಧ್ರುವಂತ್ರ ಬಗ್ಗೆ ಇಟ್ಟಕ್ಕೆ ಬ್ಯಾಡ್ ಒಪಿನಿಯನ್ ನಿಮಗೆಲ್ಲ ಏನು ಕೇಳ್ತೀರಿ. ಧ್ರುವಂತ್ನಂತೂ ಯಾರು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ. ಎರಡನೇದಾಗಿ ಬಂದಿದ್ದೆ ನಮ್ಮ ಮಾಳವಣ್ಣನ ಯಾರು ಮತ್ತು ಈ ಕಡೆ ರಕ್ಷಿತಾ ಮತ್ತು ಈ ಕಡೆ ಅಶ್ವಿನಿ ಮೇಡಮ್ ಬೇಕು ಅಂದರು. ಅದ್ರಾಗ ಅವ್ರವ್ರ ಸಮರ್ಥನೆ ಯಾಕೆ ಬೇಕು ಅಂತ ಕಾರಣಗಳು ಕೊಟ್ಟರು. ಅದ್ರಾಗ ಮಾಳವಣ್ಣಗೂ ಇಷ್ಟ ಆಯಿತು ರಕ್ಷಿತಾನ ಜೋಡಿ ಹೋಗೋದು. ಹೀಗಾಗಿ ಮಾಳವಣ್ಣ ರಕ್ಷಿತಾ ಒಂದು ಪೇರ್ ಆದರು, ಒಂದು ಜೋಡಿ ಆದರು. ಇನ್ನು ಮಾಳವಣ್ಣ ಆದ್ಮೇಲೆ ಬಂದಿದ್ದು ಅಭಿಷೇಕ್ ಬರ್ತಾರೆ. ಅಭಿಷೇಕ್ ಬಂದಾಗ ಸ್ಪಂದನ ಅವ್ರು ಬೇಕು ಅಂತಾರೆ. ಅಭಿಷೇಕ್ ಸ್ಪಂದನ ಒಂದು ಜೋಡಿ ಹಾಕಾರ. ಮತ್ತು ಅದು ಆದ್ಬೇಕು ರಘು ಅವ್ರು ಬರ್ತಾರೆ. ರಘು ಅವ್ರಿಗೆ ಕಾವ್ಯ ಮತ್ತು ಯಾರು ಅಶ್ವಿನಿ ಮೇಡಮ್ ಬೋರ್ಡ್ ಎತ್ತಿರ್ತಾರೆ. ರಘು ಅವ್ರಿಗೆ ಯಾರು ಅಶ್ವಿನಿ ಮೇಡಮ್ ಸೆಲೆಕ್ಟ್ ಮಾಡ್ಕೊತಾರೆ, ಸಮರ್ಥನೆ ಮಾಡ್ಕೊಂಡು ಅಶ್ವಿನಿ ಮೇಡಮು ರಘು ಅವರು ಒಂದು ಜೋಡಿ ಹಾಕಾರ. ಹಿರಿಯರು ಒಂದು ಜೋಡಿ ಹಾಕಾರ ಕೇಳಕ್ಕೆ ಇಷ್ಟಪಡ್ತೀನಿ. ಅಲ್ರಿ ಹಿರಿಯರ ಹೆಂಗೆ ಆಡ್ತೀರಿ ನೋಡ್ರಿ, ಜೋಡಿ ಅಂತೂ ಮಸ್ತಾಗಿರಿ.
ಮತ್ತು ಅದು ಆದ ಬಳಿಕ ರಜತ್ ಅವ್ರಿಗೆ ಚೈತ್ರ ಅವರು, ಅಶ್ವಿನಿ ಅವರು ಮತ್ತು ಕಾವ್ಯ ಅವರು 3 ಮಂದಿ ಬೇಕು ಅಂದಿರ್ತಾರೆ. ಆದ್ರೆ ರಜತ್ ಅವರು ಯಾರನ್ನೂ ಇದು ಮಾಡೋದು ಬೇಡ, ಸುಮ್ಮನೆ ನಾವು ನಮ್ಮ ಹಳೆ ಗಾಡಿನ ತೊಗೊಂಡು ಹೋಗ್ಬಿಡೋಣ ಅಂತೇಳಿ ಚೈತ್ರ ಅವ್ರನ್ನ ತೊಗೊಂಡು ಪೇರ್ ಆಗ್ಯಾರ, ಒಂದು ಜೋಡಿ ಆಗ್ಯಾರು. ಅದಾದ ಬಳಿಕ ನಮ್ಮ ಬಾಸ್ ಬರ್ತಾರೆ ರೀ, ಗಿಲ್ಲಿ ಅವ್ರು ಬರ್ತಾರೆ, ನಮ್ಮ ಹುಲಿ ಗಿಲ್ಲಿ ಬಂದು ಅವ್ರು ಹೇಳ್ತಾರೆ ನನ್ನ ಯಾಕೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಂತೇಳಿ. ಅವಾಗ ಕಾವ್ಯ ಅವ್ರಿಗೆ ಯಾವುದೋ ಆಪ್ಷನ್ ಇರಂಗಿಲ್ಲ. ಅಬ್ವಿಯಸ್ಲಿ ಸೂರಜ್ ಬಂದಂದ್ರೆ ಸೂರಜ್ ಕಾವ್ಯನ ತೊಗೊಳಂಗಿಲ್ಲ ಅಂತ ಗೊತ್ತಿರ್ತೈತಿ. ಸೂರಜ್ ಸಂಬಂಧ ಆಲ್ರೆಡಿ ಬುಕ್ಕಿಂಗ್ ಮಾಡಿ ಇಟ್ಕೊಂಡಿರ್ತಾರೆ ಅವ್ರು. ಯಾರು ತಮ್ಮ ಸೀಟ್ನ ಬಾಜುಕ ಸೀಟ್ ಕಾಯ್ದಿರಿಸ್ಕೊಂಡಿರ್ತಾರೆ ಅವ್ರು. ಯಾರು ಅವರು? ರಾಶಿಕಾ ಅವರು. ಅದ್ರ ಸಂಬಂಧ ಕಾವ್ಯ ಅವರು ಗಿಲ್ಲಿನ ಯಾವುದೂ ವಿಧಿ ಇಲ್ಲ ಗಿಲ್ಲಿನ ಜೋಡಿ ಮಾಡ್ಕೊಂಡು ಜೋಡಿ ಹಾಕಾರು. ಆದರೆ ಈ ವಾರದ ಗಿಲ್ಲಿ ಕಾವ್ಯ ಜೋಡಿ ಆಗ್ಯಾರ, ಟಾಸ್ಕ್ ಆಡಕತ್ತಾರು, ಫುಲ್ ಮಜಾ ಇರ್ತೈತಿ. ಮತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಮತ್ತು ಲಾಸ್ಟಿಗೆ ಸೂರಜ್ ಅವ್ರು ಬರ್ತಾರು. ಸೂರಜ್ ಅವ್ರು ಬಂದು ಹೇಳ್ಕೊಂಡು ಹೋಗ್ತಾರೆ ಅವರು ಜೋಡಿಯಾಗಿ, ರಾಶಿಕಾನ್ ಜೋಡಿ. ನನಗೆ ಯಾಕೋ ರಾಶಿಕಾದು ಸೂರಜ್ದು ಬೇರೆನೇ ಕಾಣಕತ್ತೈತಲ್ರಿ. ಎಲ್ಲಿ ಹೋದ್ರೂ ಕೂಡೇ ಇರ್ತಾರು, ಏನೇ ಇರ್ತಾರು. ಬಟ್ ಎಲ್ಲ ಹೋದಂಗೆ ಗೊತ್ತಾಕೈತ್ರಿ. ನಾವು ಅಡ್ವಾನ್ಸ್ ಹೇಳೋಕ್ಕಾಗಲ್ಲ. ಮತ್ತು ಇನ್ನೊಂದು, ಮಧ್ಯಾಹ್ನ ಪ್ರೋಮೋ ಬಿಟ್ಟರು ಬಿಗ್ ಬಾಸ್ ಅವರು. ಅದ್ರಾಗ ರಾಶಿಕಾ ಅವರು ಮತ್ತು ಸೂರಜ್ ಅವರು ಲಾಸ್ಟ್ ಲೈನ್ ಹೇಳ್ತಾರೆ. ಲಾಸ್ಟ್ನೇ ಸೀನ್ ಲಾಸ್ಟ್ ಇರ್ತೈತಿ ನೋಡ್ರಿ. ನೀವು ಏನೇ ಆದರೂ ನಮ್ಮನ್ನು ನಾವು ಬಿಟ್ಟು ಕೊಡಬಾರ್ದು, ನಾಳೆ ಆಡೋ ಟಾಸ್ಕ್ನಾಗ ಗೆಲ್ಲಬೇಕು, ಗಿಲ್ಲಿಂದ ಕಾವ್ಯನ ಹೊರಗಡೆ ಇಡಬೇಕು ಅನ್ನೋ ಮಾತಾಡಿರ್ತಾರೆ. ಪ್ರೋಮೋದಾಗ ಬಂದೈತಿ. ಬಟ್ ಅದು ಎಪಿಸೋಡ್ನಾಗ ನನಗೆ ಎಲ್ಲಿ ಕಾಣಿಸ್ಲಿಲ್ಲ. ನಾಳೆ ಬರ್ತಿರ್ಬೋದು ಅದನ್ನೇ ನೋಡ್ಬೇಕಂತ ಫುಲ್ ಕ್ಯೂರಿಯಾಸಿಟಿ. ಅವರಿಬ್ರು ಏನು ಮಾತಾಡಿರ್ಬೇಕು ಅಂತ ಕ್ಯೂರಿಯಾಸಿಟಿ ಇತ್ತು. ಬಟ್ ಅದು ಸಿಗ್ಲಿಲ್ಲ, ನೋಡಲಿಲ್ಲ. ಸೊ ಇಷ್ಟ ಆಗಿತ್ತು ರೀ ಇವತ್ತಿನ ಎಪಿಸೋಡ್ದು ರಿವ್ಯೂ. ಮತ್ತೆ ಸಿಗ್ತೀನಿ ನಾಳೆ ಮುಂಜಾನೆ ಪ್ರೋಮೋ ಬಿಡುಗಡೆ.